ರಂಜಾನ್ ಪ್ರಯುಕ್ತ ಮುಸ್ಲಿಂ ಸಮುದಾಯದವರಿಗೆ ಕೆಎಸ್ಎನ್ ವತಿಯಿಂದ ಹಣ್ಣು ಹಂಪಲು ವಿತರಣೆ. ಪವಿತ್ರ ರಂಜಾನ್ ಮಾಸದಲ್ಲಿ ಉಪವಾಸವಿರುವ ಮುಸ್ಲಿಂ ಬಾಂಧವರಿಗೆ ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಮತ್ತು ಮಾನ್ಯು ಹಾಗೂ ಸಿರುವಾರ್ ವತಿಯಿಂದ ಮೌನಿನಗರದ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ಉಪವಾಸ ಬಿಡಲು ಖರ್ಜೂರ, ಕಲ್ಲಂಗಡಿ, ಸೇಬು, ಬಾಳೆಹಣ್ಣುಗಳನ್ನು ಮುಖಂಡರು ಮಸೀದಿಗಳಿಗೆ ಭೇಟಿ ಕೊಟ್ಟು ವಿತರಿಸಿದರು. ರಂಜಾನ್ ತಿಂಗಳು ಮುಸ್ಲಿಂ ಬಾಂಧವರಿಗೆ ಪವಿತ್ರವಾದ ಮಾಸ. ಜೀವನದಲ್ಲಿ ಮಾಡಿದ ಪಾಪವನ್ನು ಈ ತಿಂಗಳಿನಲ್ಲಿ ಸ್ವಲ್ಪವಾದರೂ ಕಡಿಮೆ ಮಾಡುವ ಉತ್ತಮ ಮಾರ್ಗ ಉಪವಾಸವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿಯು ಹಣ್ಣು ಹಂಪಲುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಆ ಅಲ್ಲಾಹನು ಒಳ್ಳೆಯದನ್ನು ಮಾಡಲಿ ಎಂದು ಇಫ್ತಾರ್ ಕೂಟದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷರು ತಿಮ್ಮಾರೆಡ್ಡಿ ಗೌಡ ಭೋಗವತಿ, ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಮಾತನಾಡಿದರು. ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಇವತ್ತು ಹಣ್ಣು ಹಂಪಲುಗಳನ್ನು ಹಂಚುವ ಮೂಲಕ ಇವತ್ತು ರಂಜಾನ್ ಹಬ್ಬದ ಆರ್ಥಿಕವಾದಂಥ ಉಚಿತವಾಗಿ ಶುಭಾಶಯಗಳನ್ನು ತಿಳಿಸ್ತಾರೆ. ಪವಿತ್ರವಾದ ರಂಜಾನ್ ಮಾಸದಲ್ಲಿ ಮಾನ್ವಿ ಪಟ್ಟಣ ಮತ್ತು ಸಿರುವಾರ್ ಪಟ್ಟಣ, ನಾಳೆ ಕವಿತಾಳದ ಪಟ್ಟಣದಲ್ಲಿ ಎಲ್ಲ ಮುಸ್ಲಿಂ ಬಾಂಧವಗಳು ಈ ಪವಿತ್ರವಾದ ರಂಜಾನ್ ಹಬ್ಬದಲ್ಲಿ ಉಪವಾಸ ಕೈಗೊಂಡ ಪ್ರಯುಕ್ತ ಅವರು ಇಫ್ತಾರ್ ಬಿಡೋ ಸಂದರ್ಭದಲ್ಲಿ ಅವರಿಗೆ ಹಣ್ಣು ಹಂಪಲು ಫಲಹಾರವನ್ನು ನೀಡುವ ಮೂಲಕ ಅವರಿಗೆ ಈ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಈ ನಾಡಿನಲ್ಲಿ ಮಳೆ ಬೆಳೆ ನಾಡು ಸುಭಿಕ್ಷಿತವಾಗಿ ಮುನ್ನಡೀಲಿ ಅಂತೇಳಿ ಸಂದರ್ಭದಲ್ಲಿ ಆ ಭಗವಂತ ಮತ್ತು ಅಲ್ಲನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿ ಎಲ್ಲ ಕರ್ನಾಟಕ ಜನತೆಗೆ ಈ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಕೆ ನಾಗಲಿಂಗ ಸ್ವಾಮಿ, ವೀರೇಶ್ ನಾಯಕ್ ಬಿಡ್ದೋರ್, ಉಮಾಕಾಂತ್ ಸೌಕಾರ್ ಸಿಕಲ್, ಕರೀಂ ಪಟೇಲ್, ತಾಯಣ್ಣ ಕಿನ್ನರಿ, ಯೂಸುಫ್ ಕುರೇಶಿ, ಚಂದ್ರು ನಾಯ್ಕ್, ಲಕ್ಷ್ಮಣ್, ಶರಣಬಸವ ಜಾನಿಕಲ್, ವೆಂಕಟೇಶ್ ನಾಯ್ಕ್ ಕೋನಾಪುರಪೇಟೆ, ಕೆ ನವೀನ್ ಗೌಡ, ಸಲೀಂ ಕುರೇಶಿ, ಶಿವ್ ಬೆಳಗಿನಪೇಟೆ ಸೇರಿದಂತೆ ಇನ್ನಿತರರು ಇದ್ದರು.